ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಅತಿಥಿ ಗಾಯಕಿ ಶ್ರೀಮತಿ ಉಷಾ ಉಮೇಶ್ ಇವರು. ಶ್ರೀಮತಿ ಉಷಾ ಉಮೇಶ್ ಇವರು ಪ್ರಸಿದ್ಧ ಗಾಯಕಿ ಶ್ರೀಮತಿ ಕಸ್ತೂರಿ ಶಂಕರ್ ಇವರ ಪುತ್ರಿ. ಪ್ರಸ್ತುತ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಜೂರಿಯಾಗಿದ್ದಾರೆ. ಇವರು ಮಯೂರ ಮ್ಯೂಸಿಕ್ ಸ್ಕೂಲ್ ಎಂಬ ಸಂಸ್ಥೆಯನ್ನು ಕಟ್ಟಿ ಅನೇಕ ಮಕ್ಕಳಿಗೆ ಸಂಗೀತವನ್ನು ಕಲಿಸುತ್ತಿದ್ದಾರೆ. ಬನ್ನಿ ಪ್ರಿಯ ವೀಕ್ಷಕರೇ, ಶ್ರೀಮತಿ ಉಷಾ ಉಮೇಶ್ ಇವರ ಜೊತೆ ಮಾತನ್ನು ಆರಂಭಿಸೋಣ. ನಮಸ್ತೆ ಮೇಡಮ್, ಮಿಂಚು ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನಿಮ್ಮದು ಒಂದು ಸಂಗೀತದ ಹಿನ್ನೆಲೆ ಇರುವ ಕುಟುಂಬದಿಂದ ಬಂದವರು. ಹೌದು, ತಾಯಿಯವರು ಪ್ರಸಿದ್ಧ ಗಾಯಕಿಯಾಗಿದ್ರು, ಮ್ಯೂಸಿಕಲ್ ಅಂಗಡಿ ಇತ್ತು. ಹೇಗಿತ್ತು ನಿಮ್ಮ ಬಾಲ್ಯದ ದಿನಗಳು ಅಂತ ನೆನಪಿಸ್ಕೊಳ್ಬಹುದಾ? ಖಂಡಿತ. ನಾನು ಚಿಕ್ಕ ಹುಡುಗಿಯಲ್ಲಿದ್ದಾಗ ನನ್ನ ತಾಯಿನೂ ಹೇಳೋರು, 3 ವರ್ಷದ ಹುಡುಗಿಯಿಂದನೂ ನೀನು ತುಂಬಾ ಚೆನ್ನಾಗಿ ಯಾವುದೇ ಕೇಳಿದ್ರು, ಯಾವ್ದು ಹೇಳ್ಕೊಟ್ರು ತಕ್ಷಣಕ್ಕೆ ಅದನ್ನ ರಾಗನ ಹಿಡಿದು ನೀನು ಹಾಡ್ತಿದ್ದೆ ಅಂತ ಹೇಳಿ. ಬಟ್ ಆದ್ರೆ ನನಗೆ ನನ್ನ ಚಿಕ್ಕ ಹುಡುಗಿಯಿಂದನೇ ನನಗೆ ಅಷ್ಟು ಸಂಗೀತದಲ್ಲಿ ಆಸಕ್ತಿ ಇರಲಿಲ್ಲ, ಇರೋ ವಿಷಯ ಹೇಳ್ಬೇಕಂದ್ರೆ. ಯಾಕಂದ್ರೆ ನಮ್ಮ ತಾಯಿ ನನ್ಗೆ ನಮ್ಮ ಅಮ್ಮ ಅಂದ್ರೆ ಬಹಳ ಪ್ರೀತಿ. ಅವರು ನನಗೆ ಸದಾ ನನಗೆ ಸಿಗ್ತಾ ಇರಲಿಲ್ಲ, ನನ್ನ ಜೊತೆ ಇರ್ತಿರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಸಂಗೀತದಿಂದನೇ ನನ್ನ ತಾಯಿ ನನ್ನಿಂದ ದೂರ ಆಗ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನೇನು ಮಾಡ್ತಿದ್ದೆ, ಅದು ಬೇಡವೇ ಬೇಡ ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ಬೇಡ, ಅದು ನನ್ನ ಸಂಗೀತದ ದೊಡ್ಡೋಳು ಆದ್ರೂ ನಾನು ಸಂಗೀತಗಾರಳಾಗಲ್ಲ, ನಾನು ಏನಿದ್ರು ನಾನು ಏನಾದ್ರು ಓದ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಸಂಗೀತ ಬೇಡ ಅನ್ನೋ ಒಂದು ಇದರಲ್ಲೇ ದೃಢವಾಗಿ ತುಂಬಾ ಅದೇ ನಿರ್ಧಾರ ತಗೊಂಡ್ಬಿಟ್ಟಿದ್ದೆ. ಆದ್ರೂ ನನ್ನ ತಾಯಿ ಬಿಡ್ತಾ ಇಲ್ಲ, ನನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಸಂಗೀತ ಕಲಿಸೋದಾಗ್ಲಿ ಮಾಡೋದಾಗ್ಲಿ ಮಾಡ್ತಾ ಇದ್ರು. ಬಟ್ ನಾನು ಅದನ್ನ ತುಂಬಾ ಸೀರಿಯಸ್ ಆಗು ನಾನು ತಗೊಂಡಿರ್ಲಿಲ್ಲ.
ನನಗೆ ಮುಂದೆ ಮದುವೆ ಆದ್ರೂ ನಾನು ಸಂಗೀತಗಾರ ಬೇಡ ಅಂತಾನೆ ನಾನು ಡಿಸೈಡ್ ಮಾಡಿದ್ದೆ. ಮತ್ತೆ ಮುಂದೆ ನನ್ನ ಫ್ಯೂಚರ್ಲಿ ನಾನು ಒಳ್ಳೆ ಫ್ಯಾಮಿಲಿ ವೈಫ್ ಆಗಿರಬೇಕು, ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿರಬೇಕು ಅನ್ನೋ ಒಂದು ಯಾಕಂದರೆ ನನಗೆ ಆದಂಗೆ ನಾಳೆ ನನ್ನ ಮಕ್ಳಿಗೆ ಆಗಬಾರ್ದು ಅನ್ನೋ ಈ ಒಂದು ಮೆಂಟಾಲಿಟಿಲಿ ನಾನೇನು ಮಾಡಿದೆ, ಅದನ್ನು ದೂರ ಮಾಡ್ತಾ ಬಂದೆ. ಅವಕಾಶಗಳು ಅಪರ್ಚುನಿಟೀಸ್ ತುಂಬ ಬಂತು ನನಗೆ, ಸೀರಿಯಲ್ಸ್ಗೆ ಮತ್ತು ಫಿಲ್ಮ್ಗೆ ಎಲ್ಲದಕ್ಕೂ. ಆ ಚಿಕ್ಕ ಹುಡುಗಿಲಿ ಅಂದರೆ ನಾನು 16 ವರ್ಷದ ಹುಡುಗಿಲಿ ನಾನು ಫಿಲ್ಮ್ ಫೀಲ್ಡ್ಗೆ ಮ್ಯೂಸಿಕ್ ಫೀಲ್ಡ್ಗೆ ಎಂಟ್ರಾಗಿದ್ದು ನಾನು. ಅದು ನನ್ನ 10ನೇ ಕ್ಲಾಸ್ ಮುಗಿದು ನಮ್ಮ ತಂದೆ ಏನು ಹೇಳಿದ್ರು, ನೀನು ಮತ್ತೆ ಓದೋದು ಮುಂದೆ ಬೇಡ, ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆ ಸಿಚುವೇಶನಲ್ಲಿ ನಾನೇನು ಮಾಡಿದೆ, ನಾನು ಆಯಿತು ಅಂತ ಹೇಳಿ ನಾನು ಮನೇಲೇ ಇದ್ದೆ. ಸೊ ಆ ಸಮಯ ನಮ್ಮ ತಾಯಿ ಆರ್ಕೆಸ್ಟ್ರಲ್ಲಿ ಒಂದು ಹುಡುಗಿ ಬಂದು ಹಾಡ್ತಾ ಇದ್ದವರು ಸಡನ್ನಾಗಿ ಅವರು ಡ್ರಾಪ್ ಆದರು. ಆ ಸಮಯ ಕರೆಕ್ಟ್ ಎಕ್ಸಾಕ್ಟ್ 1996 ಆ ಟೈಮಲ್ಲಿ ಗಣೇಶ ಹಬ್ಬ ಇನ್ನೊಂದು ತಿಂಗಳಿದೆ, ಜೊತೆಗೆ ಯಾರು ಹಾಡೋರಿಲ್ಲ ಅನ್ನೋ ಒಂದು ಕಾರಣ ಅಮ್ಮ ತುಂಬ ಬೇಸರ ಮಾಡಿಕೊಂಡ್ರು. ಯಾರೂ ಇಲ್ಲ ನನಗೆ ಹೆಲ್ಪ್ಗೆ, ಯಾರು ಜೊತೆಗೆ ಹಾಡೋರಿಲ್ಲ, ಇವಾಗ ಏನು ಮಾಡೋದು ಅಂತ ಅಂದ್ಕೊಂಡು ಅಂದರೆ ಫೀಮೇಲ್ ವಾಯ್ಸ್ ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನನಗೆ ಎಲ್ಲರೂ ಮನೇಲಿ ಬೈದರು, ಹೇಳಿದ್ರು, ನೀನು ಇಷ್ಟಕ್ಕೆ ಚೆನ್ನಾಗಿದೆ ಕಂಠ, ಇಷ್ಟು ಚೆನ್ನಾಗಿದೆ ವಾಯ್ಸು, ನೀನು ಯಾಕೆ ಹಾಡಬಾರ್ದು, ಯಾಕೆ ನೀನು ಅಮ್ಮನಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬಾರ್ದು. ನಮ್ಮ ಅಣ್ಣನೂ ನನಗೆ ನಮ್ಮ ಅಣ್ಣ ಇದ್ದಾರೆ, ಅವರು ತುಂಬಾ ಬೈದರು. ಇವತ್ತು ನೀನು ಬೇಡ ಅಂತ ತಿರಸ್ಕರಿಸ್ತೀಯ, ಆದರೆ ನಾಳೆ ಒಂದಿನ ನೀನು ತುಂಬಾ ಅದನ್ನು ರಿಪೆಂಟ್ ಮಾಡ್ಕೊಳ್ತೀಯ, ನನ್ನಂಥ ಒಂದು ಒಳ್ಳೆ ಸಿಚುವೇಶನಲ್ಲಿ ನಾನು ಕೈ ಬಿಟ್ಟೆ ಅನ್ನೋದು, ಮಾಡಬೇಡ ಆ ಕೆಲಸನ, ಪ್ರಾಕ್ಟೀಸ್ ಮಾಡು, ಮುಂದೆ ಬಾ ಅಂತ ಅಂದ್ಬಿಟ್ಟು ಮನೇಲಿ ಎಲ್ಲರೂ ತುಂಬ ನನಗೆ ಸಪೋರ್ಟ್ ಮಾಡೋರು. ಸೊ ಆ ಟೈಮಲ್ಲಿ ನಾನೇನು ಮಾಡಿದೆ, ಅದು ಯಾವಾಗ ಅದು ಏನಾಯಿತು ನನ್ನ ಹಣೆ ಬರ ಗೊತ್ತಿಲ್ಲ. ಆ ಸಿಚುವೇಶನ್ ಒಂದು 15 ದಿನ ನಾನು ಕೂತ್ಕೊಂಡು ಪಕ್ಕಾ ಪ್ರಾಕ್ಟೀಸ್ ಮಾಡಿದೆ. ಒಂದು ರೂಮಲ್ಲಿ ಕೂತ್ಕೊಂಡು ಯಾರ ಹೆಲ್ಪು ಯಾರ ಸಪೋರ್ಟ್ ಇಲ್ಲದೆ ಯಾವ್ಯಾವ ಹಾಡಂದರೆ ನಾನು 5 ಭಾಷೆನೂ ಹಾಡ್ತೀನಿ. ಅಂದರೆ ಹಿಂದಿ, ಕನ್ನಡ, ತಮಿಳ್, ತೆಲುಗು ಆ್ಯಂಡ್ ಇಂಗ್ಲೀಷ್ ಸ್ವತಃ ಹಾಡ್ತಿದ್ದೆ. ಸೊ ಈ ಒಂದು ಅಲ್ಲಿ ಆರ್ಕೆಸ್ಟ್ರಲ್ಲಿ ಇದ್ದಾಗ ತಮಿಳ್, ತೆಲುಗು ಆ್ಯಂಡ್ ಹಿಂದಿ ಇನ್ನೊಂದು ಹುಡುಗಿ ಬಂದು ಹಾಡ್ತಾ ಇದ್ದಿದ್ದು. ನಾನೇನು ಮಾಡಿದೆ, ಆ ಸಾಂಗ್ಸ್ನ ಕೂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಸೊ ಒಂದು ಫಸ್ಟ್ ನಾನು ಗಣೇಶ ಸೀಸನ್ನು ಅಲ್ಲಿ ಪಬ್ಲಿಕ್ ಸ್ಟೇಜ್ ಹತ್ತಿದೆ ನಾನು. ಅಲ್ಲಿಂದ ನಾನು ಸತತವಾಗಿ 10-12 ವರ್ಷ ನಾನು ಕಾರ್ಯಕ್ರಮ ಕೊಟ್ಟೆ. ತಿಂಗಳಿಗೆ 20-22 ಪ್ರೋಗ್ರಾಮ್ ಇರೋದು ನಮ್ಮ ತಾಯಿದು. ಸೊ ಆವತ್ತು ನಾನು ಹತ್ತಿದವಳು ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಸೊ ಈ ರೀತಿ ನಾನು ನನ್ನ ಒಂದು ಚಿಕ್ಕ ಹುಡುಗಿಯಿಂದ ನಾನು ಬಂದಿದ್ದು ಅಂದರೆ ನನ್ನ ಹೇಗೆ ನಾನು ಸಂಗೀತಗಾರಳಾದೆ, ಹಾಡೋ ಒಂದಿದು ಆಯಿತು ಅನ್ನೋದು ಈ ರೀತಿ ಬಂದಿದೆ. ಆ ದಿನಗಳಲ್ಲಿ ಫಸ್ಟ್ ನೀವು ತುಂಬ ಇಷ್ಟಪಟ್ಟು ಹಾಡ್ತಾ ಇದ್ದ ಹಾಡುಗಳು ಯಾವುದು? ಸಾಮಾನ್ಯವಾಗಿ ನಾನು ಹೇಳಬೇಕಂದ್ರೆ ನಾನು ಹಿಂದಿನೇ ಹಾಡ್ತಾ ಇದ್ದಿದ್ದು ಜಾಸ್ತಿ. ಹಿಂದಿ ಹಾಡು, ತಮಿಳು, ತೆಲುಗು ಈ ಹಾಡುಗಳು ಹಾಡ್ತಿದ್ದೆ. ಕನ್ನಡ ಯಾಕಂದರೆ ನಮ್ಮ ತಾಯಿ ಹಾಡ್ತಾ ಇದ್ರು. ಸೊ ಹಾಗಾಗಿ ನಾನು ಕನ್ನಡ ಭಾಳ ಕಮ್ಮಿ. ಸೊ ಜಾಸ್ತಿ ಹಾಡ್ತಿದ್ದಿದ್ದು ಆ ಹುಡುಗಿ ಹಾಡ್ತಿದ್ದ ಹಾಡುಗಳನ್ನೇ ನಾನು ತಗೊಂಡು ನಾನು ಪ್ರಾಕ್ಟೀಸ್ ಮಾಡಿ ಹಾಡ್ತಾ ಇದ್ದೆ. ಮುಂದೆ ಹೋಗ್ತಾ ನನಗೆ ಬೇರೆ ಕನ್ನಡ ಹಾಡುಗಳು ನಮ್ಮ ತಾಯಿ ಹೇಳಿಕೊಟ್ರು. ಸೊ ಅದನ್ನು ನಾನು ಅಂದರೆ ಹಳೆ ಚಿತ್ರಗೀತೆಗಳು ಜಾಸ್ತಿ ಹಾಡ್ತಿದ್ದಿದ್ದು. ನಾನು 99% ನಾನು ಹಾಡ್ತಿದ್ದಿದ್ದೆ ಚಿತ್ರಗೀತೆ. ಆ ದಿನಗಳಲ್ಲಿ ಹಾಡ್ತಾ ಇದ್ದ ಒಂದು ಹಾಡನ್ನು ಯಾವುದಾದ್ರೂ 1-2 ಸಾಲನ್ನು ಹಾಡ್ಬೋದಾ? ಖಂಡಿತ ಹಾಡ್ತೀನಿ. ಮುಳುವೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ, ರಾಗತಾಣ ಪ್ರೇಮಗಾನ ಸಂಜೀವನ ಈ ಹಾಡು. ಆಮೇಲೆ ಇನ್ನೊಂದು ಹಾಡು ಬಂದು ಈ ರಾಜ್ಕುಮಾರ್ ಅವರದ್ದು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಈ ಹಾಡು. ಆಮೇಲೆ ತನುವು ಮನವು ಇಂಥ ಹಾಡುಗಳನ್ನ ನಾನು ಹಾಡ್ತಾ ಇದ್ದೆ. ಮುಂದೆ ನೀವು ನಿಮ್ಮ ತಾಯಿಯವರು ಹಾಡಿದ ಹಾಡುಗಳನ್ನ ಹಾಡಿದ್ರಾ?
ಅಮ್ಮನ ಜೊತೆಗೆ ನಾನು ಇದು ಬಿಳಿ ಹೆಂಡತಿ ಚಿತ್ರದ್ದು, ಯಾಕಂದ್ರೆ ಅದರಲ್ಲಿ 2 ವರ್ಷನ್ ಇದೆ. ಅಮ್ಮ ಹಾಡಿದ್ದೊಂದು ವಾಣಿ ಜಯರಾಮ್ ಅವರು ಹಾಡಿರೋದು 2 ವರ್ಷನ್ಸ್ ಇದೆ. ಸೊ ರಂಗೇನಹಳ್ಳಿಯಲ್ಲಿ. ಅದರಲ್ಲಿ ರಂಗೇನಹಳ್ಳಿ ಹಾಗೆ ಬಿಳಿ ಹೆಂಡತಿ ಚಿತ್ರದ್ದು. ಸೊ ಅದರಲ್ಲಿ ನಾನು ವಾಣಿ ಜಯರಾಮ್ ವರ್ಷನ್ ನಾನು ಹಾಡ್ತಾ ಇದ್ದೆ. ಸೊ ಅಮ್ಮ ಹಾಡೋ ಅವ್ರ ವರ್ಷನ್ ಅವ್ರು ಹಾಡ್ತಾ ಇದ್ರು. ಮತ್ತೆ ಅವರ ರಚನೆಯ ಹಾಡುಗಳನ್ನು ಹಾಡಿದ್ದೀರಿ ಅಲ್ವಾ ಮೇಡಮ್? ಆ ರಚನೆ ಹಾಡುಗಳು ಹಾಡಿದ್ದೀನಿ ಸುಮಾರು. ಅದು ತುಂಬಾ ಹಳೆಯದು ಸರ್. ಅವಾಗ ನನಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ. ಅಂದ್ರೆ ಜಸ್ಟ್ ಕರ್ಕೊಂಡೋಗಿ ನಿಲ್ಸಿ ಹಾಡಿದ್ರೆ ನಾನು ಸುಮಾರು ರೆಕಾರ್ಡಿಂಗ್ಸ್ಗೆಲ್ಲ ಹೋಗ್ತಾ ಇದ್ದೆ. ಅಂದ್ರೆ ಕೋರಸ್ ಹಾಡೋದಿಕ್ಕೆ, ಟ್ರ್ಯಾಕ್ ಹಾಡೋದಿಕ್ಕೆ ಈ ಥರ ಎಲ್ಲ ಹೋಗ್ತಾ ಇದ್ದೆ ನಾನು. ಸುಮಾರು ವಚನಗಳಿಗೆ, ಭಾವಗೀತೆಗಳಿಗೆ, ಡಿವೋಷನಲ್ಸು. ಬಟ್ ಅದ್ಯಾವುದು ಅಷ್ಟು ನನಗೆ ನೆನಪಿಲ್ಲ ಸರ್ ನನಗೆ. ಮೊದಲು ನಿಮಗೆ ಸಂಗೀತ ಫೀಲ್ಡಿಗೆ ಬರೋಕೆ ಅಷ್ಟೊಂದು ಇಷ್ಟ ಇರಲಿಲ್ಲ ಅಂತ ಹೇಳಿದ್ರಿ. ಮುಂದೆ ಸಂಗೀತ ಹೌದು. ಫೀಲ್ಡಿಗೆ ಬಂದ ನಂತರ ಅದರ ಖುಷಿ ಏನನ್ನಿಸ್ತು? ಯಾವ ರೀತಿ ಅನಿಸ್ತಾ ಉಂಟು? ಇಲ್ಲ, ನಾನು ಅದು ಅಷ್ಟೇ. ನಾನು ಆರ್ಕೆಸ್ಟ್ರಲ್ಲೇ ಹಾಡ್ತಿದ್ದಾಗಲೇ ನನ್ನ ಯಜಮಾನರು ಪರಿಚಯ ಆಗಿದ್ದು ನನಗೆ. ಆಸ್ ಎ ಸ್ನೇಹಿತರಾಗಿ ಮೊದಲು ಪರಿಚಯ ಆದರು. ಸೊ ಆಮೇಲೆ ಹಾಗೆ ನಮ್ಮಲ್ಲಿ ಅವರಲ್ಲಿ ಒಂದು ಪ್ರೀತಿ ಹುಟ್ಕೊಂಡು ನನಗೆ ಅವರು ನುಡಿಸೋದು ಬಹಳ ಇವತ್ತಿಗೂ ನಾನು ಐ ಆಮ್ ದ ಬಿಗ್ಗೆಸ್ಟ್ ಫ್ಯಾನ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಯಾರೇ ಒಂದು ನುಡಿಸೋ ನನ್ನೊಂದೊಂದು ಹವ್ಯಾಸ ಇದೆ. ಏನಂದರೆ ಯಾರಾದ್ರು ಚೆನ್ನಾಗಿ ಹಾಡಿದ್ದಾಗಲಿ ನುಡಿಸಿದ್ದಾಗಲಿ ಆದರೆ ನಾನು ಹೋಗಿ ಅವ್ರಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದು, ನಾನು ತುಂಬ ಚೆನ್ನಾಗಿ ಬಂತು ಅಂತ ಹೇಳೋದು ಅದು ನನ್ನ ಹವ್ಯಾಸ. ಅದೇ ರೀತಿ ಇವ್ರಿಗೂ ಹೇಳ್ತಿದ್ದೆ. ಇವ್ರು ಬಂದು ನಮ್ಮ ಆರ್ಕೆಸ್ಟ್ರಲ್ಲಿ ಇದ್ದು ಒಂದು 3 ವರ್ಷ ನಮ್ಮ ಆರ್ಕೆಸ್ಟ್ರಲ್ಲೇ ನುಡಿಸಿದ್ರು. ಅವರು ಬರೋರು, ಅವ್ರ ಪಾಡೋರು ನುಡಿಸೋರು, ಅವ್ರ ಪಾಡೋರು ಹೋಗೋರು. ಅದು ನನಗೆ ಭಾಳ ಇಷ್ಟ ಆಯಿತು. ಅವ್ರು ನುಡಿಸೋ ಒಂದು ಇದನ್ನು ಹೋಗಿ ಹೋಗಿ ಹೇಳ್ತಿದ್ದೆ, ತುಂಬ ಚೆನ್ನಾಗಿ ನುಡಿಸ್ತೀರಾ, ತುಂಬ ಎಲ್ಲರೂ ತುಂಬ ಹೊಗಳೋರು ಆ ಕಾಲದಲ್ಲಿ ಅವ್ರನ್ನ. ಸೊ ಅದು ಏನಾಯಿತು, ಸ್ನೇಹ ಹೋಗಿ ಅದು ಪ್ರೀತಿಗೆ ತಿರ್ಕೊಳ್ತು ಅದು. ಸೊ ಆ ರೀತಿ ಅಂದರೆ ನನ್ನ ಒಂದು ಇಂಟೆನ್ಷನ್ನು ಇದು ಅಂದರೆ ನಾನು ಮುಂದೆ ಒಂದು ಸಂಗೀತಗಾರ ಆಗ್ತೀನಿ ಅನ್ನೋ ಇಂಟೆನ್ಷನ್ ನನ್ನ ಅದು ಇರಲೇ ಇರಲಿಲ್ಲ. ಬಟ್ ಆದರೆ ನನಗೇನೋ ಅವರು ಅಂದರೆ ಬಹಳ ಇಷ್ಟ ಆಗ್ತಿತ್ತು. ಅವರ ಒಂದು ನಡವಳಿಕೆ ಆಗಲಿ, ಅವರ ಒಂದು ವ್ಯಕ್ತಿತ್ವ ಆಗಲಿ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಹಾಗಾಗಿ ಅವ್ರ ಮೇಲೆ ಪ್ರೀತಿ ಹುಟ್ಕೊಳ್ತು. ಸೊ ಮನೇಲಿ ಎಲ್ಲರೂ ಒಪ್ಪಿದ್ರು, ಮದುವೆನೂ ಮಾಡಿದ್ರು. ಬಟ್ ಮದುವೆ ಆಗೋವರೆಗೂ ನಾನು ಫೀಲ್ಡಲ್ಲಿದ್ದೆ. ಮತ್ತೆ 13 ವರ್ಷ ಗ್ಯಾಪ್ ಆಗೋಯ್ತು. ಸಾಕಷ್ಟು ಏನೇನೋ ತೊಂದರೆಗಳಾಯಿತು. ಮತ್ತು ಆ ಸಮಯದಲ್ಲಿ ಮನೇಲಿ ಕೂತಿದ್ದಾಗ್ಲೂ ನಮ್ಮ ಮಾವನವರು ವೆಂಕಟೇಶ್ ಮೂರ್ತಿ ಅಂತ, ಅವರು ಒಳ್ಳೆ ಕೀಬೋರ್ಡ್ ವಾದಕರು. ಅವರು ಈ ಫೀಲ್ಡಲ್ಲೇ ಇರೋದ್ರಿಂದ ಅವರು ಕೂತು ನನಗೆ ಸಾಕಷ್ಟು ಭಾವಗೀತೆಗಳನ್ನ ಹೇಳಿಕೊಟ್ರು. ಭಾವಗೀತೆ ಹೇಳಿಕೊಟ್ಟಿದ್ದಾಗ ಮೊಟ್ಟ ಮೊದಲ ಹಾಡು ಇದು ಅಮ್ಮ ನಿನ್ನ ಎದೆಯಾಳದಲ್ಲಿ ನನಗೆ ಹೇಳಿಕೊಟ್ಟ ಹಾಡೋದು. ಸೊ ಹಾಗಾಗಿ ಅದೊಂದು ಮನಸ್ಸಲ್ಲಿ ಎಲ್ಲೇ ಹೋದ್ರೂ ನಾನು ಮೊದಲನೇದು ಅಲ್ಲಿಂದನೇ ನಾನು ಹಾಡುಗಳನ್ನ ಶುರು ಮಾಡೋಕ್ಕೆ ನಾನು ಮನಸ್ಸಲ್ಲಿ ನಿರ್ಧಾರ ತಗೊಂಡೆ. ಆ್ಯಂಡ್ 13 ವರ್ಷ ಗ್ಯಾಪ್ ಆದಮೇಲೆ ಮತ್ತೆ ರೀ ಎಂಟ್ರಿ ಆದೆ. 2016ನೇ ಇಸ್ವಿಲೇನೋ ನಾನು ಮತ್ತೆ ರೀ ಎಂಟ್ರಿ ಆದೆ. ನಮ್ಮ ತಾಯಿ ಒಂದು 50ನೇ ವರ್ಷದ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಯಾರೂ ಫೀಲ್ಡವ್ರು ಯಾರೂ ಮುಂದೆ ಬರಲಿಲ್ಲ. ಆ ಸಮಯ ನಾನೇ ನನ್ನ ತಾಯಿದು ನಿಂತು ನಾನೇ ಮಾಡ್ತೀನಿ ಅಂತ ಮಾಡಿದೆ ನಾನು. ಅದು ನನ್ನ ಒಂದು ಮತ್ತೆ ರೀ ಎಂಟ್ರಿ ನನ್ನ ಲೈಫಲ್ಲಿ ಮ್ಯೂಸಿಕ್ಗೆ. ಮತ್ತೆ ಒಟ್ಟಿನಲ್ಲಿ ಯಾವುದು ನಾನು ಬೇಡ ಅಂತ ನಾನು ದೂರ ಮಾಡಿದೆ ಅದು ಮತ್ತೆ ನನ್ನ ಹತ್ರನೇ ಬಂತು ಅದು. ಮತ್ತೆ ನಾನು ಅದರಲ್ಲೇ ಜೀವಿಸ್ಬೇಕು, ಅದರಲ್ಲೇ ಬಾಳಬೇಕು ಅಂತ ಹೇಳಿ ಭಗವಂತ ನನಗೆ ಬರೆದು ಕಳಿಸಿದ್ದ ಅನಿಸುತ್ತೆ. ಸೊ ಇವತ್ತವರೆಗೂ ನಾನು ಹಾಗೆ ಎಲ್ಲಿ ಅವಕಾಶ ಬಂದ ಕಡೆ ನಾನು ಹಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಆದರೆ ಯಾರಿಗೂ ನಾನು ತುಂಬಾನೇ ಹೋಗಿ ಕೇಳೋದು ಮಾಡೋದು ಮಾಡಲ್ಲ. ರಕ್ತಗತವಾಗಿ ಬಂದ ಸಂಗೀತದ ಋಣ ಅದು. ಅದು ನಿಜಾನೇ. ನೀವು ಬಿಡ್ತೇನೆ ಅಂದ್ರೆ ನಿಮ್ಮನ್ನ ಸಂಗೀತ ಬಿಡಲ್ಲ. ಅದು ಹಾಗೆ ಆಗಿದ್ದು. ನಾನು ಅದೇ ನಮ್ಮ ತಾಯಿನೂ ಅದೇ ಹೇಳಿ, ನೋಡು ನೀನು ಯಾವುದು ಬೇಡ ಅಂದೆ ನಿನ್ನ ಜೀವನದಲ್ಲಿ ಅದೇ ಬಂತು ನೋಡು, ನಿನ್ನ ಮ್ಯೂಸಿಕ್ ಫೀಲ್ಡೇ ಬೇಡ ಅಂದೆ ಅಂತ ಅವನೇ ಗಂಡನೇ ನಿನಗೆ ಮ್ಯೂಸಿಕ್ ಫೀಲ್ಡ್ ಇರೋ ಗಂಡನೇ ನಿನಗೆ ಬಂದ. ಅವನು ಮ್ಯೂಸಿಕ್ ಫ್ಯಾಮ್ಲಿನವನು. ಆ್ಯಂಡ್ ಯಾವುದು ನಾನು ಅದು ಅದೇ ನನ್ನ ಪಾಠ ನಾನು ಒಬ್ಳು ಮ್ಯೂಸಿಕ್ ಟೀಚರ್ ಆಗ್ತೀನಿ ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದೂ ಆಯಿತು. ಇವತ್ತು ನೋಡಿದ್ರೆ ನಂದು ಒಂದು ಸಂಸ್ಥೆ ಮಯೂರ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಒಂದು ಸಂಸ್ಥೆ ಮಾಡಿದ್ದೀನಿ. ಇವತ್ತು ನಾನು ಪಾಠ ಮಾಡ್ತೀನಿ ಮಕ್ಕಳಿಗೆ. 100 ಜನ ಮಕ್ಕಳಿದ್ದಾರೆ. ಸೊ ಈ ರೀತಿ ನನ್ನ ಜೀವನ ನಡೀತಾ ಇದೆ. ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಅಂದರೆ ಇದನ್ನು ಆಕ್ಸೆಪ್ಟ್ ಮಾಡಿದೆ. ಸೊ ದಿಸ್ ಇಸ್ ಮೈ ಲೈಫ್. ಮೋಸ್ಟ್ಲಿ ನಾನು ಸಂಗೀತಗಾರ ಆಗಬೇಕು ಅನ್ನೋದೇ ದೈವಿಚ್ಛೆ ಇದೆ ಅಂತ.
ಸೊ ಹಾಗೆ ನಾನು ಬರ್ತಾ ಇದ್ದೀನಿ ಸುಮಾರು ಇಡೀ ಯಾವ ಫೀಲ್ಡಲ್ಲಿ ಇಲ್ಲ ಪಾಲಿಟಿಕ್ಸು, ಎಲ್ಲ ಫೀಲ್ಡಲ್ಲೂ ಇದೆ, ಈ ಫೀಲ್ಡಲ್ಲೂ ಇದೆ, ತುಂಬ ಪಾಲಿಟಿಕ್ಸ್ ಇದೆ. ತುಳಿಯೋಕ್ಕೆ ಟ್ರೈ ಮಾಡ್ತಾರೆ, ಕಾಲು ಎಳೆಯೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಯಾವುದಕ್ಕೂ ನಾನು ಬಗ್ಗಿಲ್ಲ, ಯಾವುದಕ್ಕೂ ನಾನು ಸೋತೂ ಇಲ್ಲ. ಧೈರ್ಯವಾಗಿ ಹೆದರಿಸಿ ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಇವತ್ತವರೆಗೂ. ನಾನು ಯಾವುದು ಬೇಡ ಅಂತಂದೆ ಅದು ನನಗೆ ಅದಾಗದೇ ಬಂತು. ಅದೇ ನನಗೆ ಒಂದೆರಡು ಚಿತ್ರಗೀತಲ್ಲೂ ಹಾಡಿದೆ, ಫಿಲ್ಮಲ್ಲಿ ಹಾಡಿದೆ. ಒಂದು ರಾಜಿ ಅಂತ ಒಂದು ಚಿತ್ರ, ಆಮೇಲೆ ಇನ್ನೊಂದು ಚಿಲ್ಲರೆ ಶೋಕಿ ಅಂತ ಅಂದ್ಬಿಟ್ಟು ಒಂದು ಕನ್ನಡ ಚಿತ್ರಗೀತೆ. ಅದು ಐ ಥಿಂಕ್ ಒಂದು 7-8 ವರ್ಷದ ಹಿಂದೆ ಹಾಡಿದ್ದು ನಾನು. ಬಟ್ ಆ ಚಿತ್ರ ಬರಲಿಲ್ಲ, ಇದು ಚಿಲ್ಲರೆ ಶೋಕಿ ಅನ್ನೋದು ಚಿತ್ರ ಬರಲಿಲ್ಲ. ಅದು ಹಾಡು ಮಾತ್ರ ಬಂತು, ಯೂಟ್ಯೂಬ್ಗೆಲ್ಲ ಹಾಕಿದ್ರು ಹಾಡು, ಆದರೆ ನಾನು ಹಾಡಿದ್ದನ್ನ ಬರಲಿಲ್ಲ, ಬೇರೆಯವ್ರ ಕೈಯಲ್ಲಿ ಹಾಡಿಸಿದ್ರು. ಅದನ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ರಾಜಿ ಅನ್ನೋ ಚಿತ್ರ ಅದು ಉಪಾಸನಾ ಮೋಹನ್ ಅವರ ರಾಗ ಸಂಯೋಜನೆಯಲ್ಲಿ ನಾನು ಹಾಡಿದೆ. ಅದು ಬಂತು ಚಿತ್ರ, ಅದು ಚೆನ್ನಾಗಿ ಇವರು ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಚಿತ್ರ ಅದು. ಅದರಲ್ಲಿ ನಾನು ಒಂದು ಜಸ್ಟ್ ಒಂದು ತುಣುಕು ಹಾಡಿದೆ ಅಷ್ಟೇನೆ, ಅದು ಚೆನ್ನಾಗಿ ಬಂತು. ಅದು ಅಷ್ಟು ಬಿಟ್ಟರೆ ಮತ್ತೆ ನನಗೆ ಇನ್ನು ಈ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ಸು ನನಗೆ ಕರೆದ್ರು, ನನಗೆ ಆಪರ್ಚುನಿಟೀಸ್ ಕೊಟ್ಟರು. ಆ ಸಮಯ ನಮ್ಮ ಮನೇಲಿ ಯಾರೂ ಬಿಡಲಿಲ್ಲ, ಬೇಡ ಇಷ್ಟು ಚಿಕ್ಕ ವಯಸ್ಸಿಗೆ ಇನ್ನೂ ಅವಳು ಕಲಿಬೇಕು, ಬೇಡ ಜಾಸ್ತಿ ಹೋಗೋದು, ನನಗೆ ಕಷ್ಟ ಇತ್ತು, ಅದು ನನಗೆ ಇದಾಗೋಗ್ಲಿ, ನೀನು ಮುಂದೆ ನಿನ್ನ ಮದುವೆ ಆಗೋ ಗಂಡ ನಿನಗೇನಾದ್ರು ಅವಕಾಶ ಅಂದರೆ ನಿನಗೆ ಆಪರ್ಚುನಿಟೀಸ್ ಕೊಟ್ಟು ಇಲ್ಲ ನಿನಗೆ ಸಪೋರ್ಟ್ ಮಾಡಿದ್ರೆ ನೀನು ಮುಂದೆ ಸಿಂಗರ್ ಆಗು, ಆದರೆ ಈಗ ಬೇಡ ಸದ್ಯಕ್ಕೆ ಅಂತ ಹೇಳಿ ಅದನ್ನು ಡ್ರಾಪ್ ಮಾಡಿದ್ರು. ಸೀರಿಯಲ್ಸ್ಗೂ ಬಂತು, ಫಿಲ್ಮ್ಗೂ ಬಂತು, ಮತ್ತು ಯಾವುದಕ್ಕೂ ನನಗೆ ಹೋಗೋಕ್ಕೆ ಅವಕಾಶ ಆಗಲಿಲ್ಲ. ಬಟ್ ಈಗ ನನಗೆ ಹೆಂಗಾಗಿದೆ ಅಂದರೆ ಈಗ ಹಂಬಲಿಸ್ತೀನಿ, ಆ ಥರ ಅಂದರೆ ಫುಲ್ ಉಲ್ಟಾ ಆಗಿಬಿಟ್ಟಿದೆ. ಈಗ ಪ್ಲೇಟ್ ತಿರ್ವಾಕ್ದಂಗೆ ಆವಾಗ ಬೇಡ ಅಂತ ದೂರ ಮಾಡಿದೆ, ಆವಾಗ ಅಪರ್ಚುನಿಟೀಸ್ ಬಂತು, ಈಗ ಬೇಕು ಅಂತ ಹಂಬಲಿಸ್ತೀನಿ, ಆದರೆ ಅಪರ್ಚುನಿಟೀಸ್ ತುಂಬ ಕಮ್ಮಿ. ನಿಮ್ಮ ಯಜಮಾನರು ತುಂಬಾ ಪ್ರಸಿದ್ಧ ಕೀಬೋರ್ಡ್ ವಾದಕರು. ಮನೆಯಲ್ಲಿ ಸಂಗೀತದ ಕುರಿತು ಚರ್ಚೆಗಳು ತುಂಬಾ ಆಗ್ತಾ ಇರುತ್ತಾ? ಹಾಡುಗಳನ್ನು ಹೇಳ್ತಾ ಇರ್ತೀರಾ? ಹೌದು, ಖಂಡಿತ. ಅದು ನನ್ನ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಗುರು ಅಂತ ಹೇಳ್ಬೋದು ನನ್ನ ಗಂಡನ್ನ. ಯಾಕೆಂದ್ರೆ ಇವತ್ತು ನಾನು ಏನೇ ಹಾಡ್ತಾ ಇದ್ದೀನಿ ಅಂತಂದ್ರೆ ಅದು ಅವರಿಂದಾನೆ. ಅವರು ನನಗೆ ಹೇಳಿಕೊಟ್ಟಿದ್ದು. ಯಾಕೆಂದ್ರೆ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗೋದಿದ್ರು ನನಗೆ ಹಿಂದಿನ ದಿನ ಕೂತು ಅವರು ನನಗೆ ಅದನ್ನ ಹೇಳ್ಕೊಡ್ತಾರೆ, ಹೇಗೆ ನೀನು ಹಾಡಬೇಕು, ಹೇಗೆ ಇದು ಮಾಡಬೇಕು, ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅನ್ನೋದು ಕೂತ್ಕೊಂಡು ಪ್ರತಿಯೊಂದನ್ನು ಅವರು ನನಗೆ ನುಡಿಸಿ ತೋರಿಸಿ ಹೇಳ್ಕೊಡ್ತಾರೆ. ಅಂದರೆ ಅದು ರಾತ್ರಿ 12 ಗಂಟೆ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, ಅವರು ಸಮಯ ಅದೆಲ್ಲ ನೋಡಲ್ಲ, ನೀನು ಕಲಿ ಅಷ್ಟೇ, ನೀನು ಹಾಡಬೇಕು ಅಷ್ಟೇ ಅವ್ರು ಹೇಳೋದು. ನೀನು ಚೆನ್ನಾಗಿ ಹಾಡ್ತೀಯ, ನಿನ್ನಲ್ಲಿ ಆ ಒಂದು ಇದಿದೆ, ಕಂಠ ಇದೆ, ನಿನಗೆ ಪ್ರತಿಯೊಂದು ಭಗವಂತ ನಿನಗೆ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಾಂದರೆ ನಾನು ಯಾಕೆ ಹೇಳಲಿ ನಿನಗೆ ಅಂತ ಹೇಳಿ ಬೈದು ಕೂತು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಮತ್ತು ಅಲ್ಲೆಲ್ಲರೂ ಹೋದಾಗ ನಾನು ಹಾಡಿದ್ದನ್ನ ರೆಕಾರ್ಡ್ ಮಾಡಿ ತೊಗೊಂಬಂದು ಕೇಳಿಸ್ಬೇಕು ನನಗೆ ಅಂತಾರೆ. ಸೊ ಈ ರೀತಿ ಅವರು ಹೇಳಿ ನನಗೆ ಹುರಿದುಂಬಿಸಿ ನನಗೆ ಒಂದು ಒಳ್ಳೆ ಟ್ರೈನರ್ ಅಂತಲೇ ಹೇಳ್ಬೋದು, ನನಗೆ ಒಳ್ಳೆ ಟೀಚರ್ ಅವರು. ನಾನು ಇವತ್ತಿಗೂ ಎಲ್ಲೇ ಹೋದ್ರೂ ನನ್ನ ಗುರು ನನ್ನ ಗಂಡ ಅಂತಲೇ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮೇಡಮ್, ನೀವು ಈಗ ಜಿ ಟಿವಿಯ ರಿಯಾಲಿಟಿ ಶೋ ಒಂದರಲ್ಲಿ ಜೂರಿ ಆಗಿದ್ದೀರಿ, ಅದರ ಅನುಭವವನ್ನು ಹೇಳ್ತೀರಾ? ಅಂದರೆ ಅದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಝೀ ಸಾರೆಗಮಪ ಅದು ಅಷ್ಟೇ ನನಗೆ ಅದು ಇನ್ನೊಂದು ಸ್ಟೆಪ್ಪಿಂಗ್ ಸ್ಟೋನ್. ಅದು ಅಂದರೆ ನನ್ನ ಇನ್ನೊಂದು ಮೆಟ್ಲು ಹತ್ತಕ್ಕೆ ನನಗೆ ದಾರಿ ಮಾಡಿಕೊಟ್ಟಿದ್ದು. ಇಟ್ ವಾಸ್ ಅಂದರೆ ತುಂಬ ಬಿಗ್ ಪ್ಲ್ಯಾಟ್ಫಾರ್ಮ್ ಅದು. ಆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಒಬ್ಬರು ಜೂರಿಯಾಗಲ್ಲೂ ಕೂತ್ಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಈ ಸಮಯದಲ್ಲಿ ನಾನು ಇಲ್ಲೂ ನನ್ನ ತಾಯಿನೇ ನಾನು ಹೇಳ್ತೀನಿ. ಯಾಕೆಂದರೆ ಇವತ್ತಿಗೂ ಅವರು ತುಂಬಾ ನನಗೆ ಪ್ರತಿ ಹೆಜ್ಜೆನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ತಾಯಿ. ಸೊ ಇಲ್ಲಿ ನಾನು ಝೀ ಕನ್ನಡಗೆ ನಾನು ಎಂಟ್ರಿ ಆಗೋಕ್ಕೂ ಒಂದು ರೀತಿಲಿ ನಮ್ಮ ತಾಯಿನೂ ಕಾರಣ. ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡಿದವರು ನಮ್ಮ ಜೂರಿಯಲ್ಲೇ ಇದ್ದಾರೆ, ಶ್ರೀಕಾಂತ್ ಅಂತ. ಅವರೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿ ನನ್ನನ್ನು ಆ ಜಾಗಕ್ಕೆ ನನ್ನನ್ನು ಕೂರಿಸಿದ್ರು. ಬಟ್ ಅಲ್ಲಿ ಕಲಿಯೋಷ್ಟು ಸಾಕಷ್ಟಿದೆ ಸರ್. ಅಲ್ಲಿ ಆಫ್ ಸ್ಕ್ರೀನ್ ಅಂತೂ ತುಂಬಾ ಅಲ್ಲಿ ಚರ್ಚೆಗಳು ನಡೆಯುತ್ತೆ ಸಂಗೀತದ ಬಗ್ಗೆ. ಸೊ ಅದೆಲ್ಲ ನಮ್ಗೆ ನಮಗೆ ಗೊತ್ತಿಲ್ಲದೆ ಇರೋದು ನಮ್ಗೆ ತಿಳ್ಕೊಳ್ಳೋ ಅಂಥದ್ದು ತುಂಬ ಇರುತ್ತೆ. ಮತ್ತು ಅಲ್ಲಿ ಹೋದರೆ ಅಲ್ಲಿ ಪ್ರಪಂಚನೇ ಬೇರೆ.
ಬೆಳಗ್ಗೆಯಿಂದ ರಾತ್ರಿವರೆಗೂ ನಡೆಯುತ್ತೆ. ಅದರಲ್ಲಿ ಅಲ್ಲಿ ಇರೋವರೆಗೂ ನಮ್ಗೆ ಏನೂ ಗೊತ್ತಾಗಲ್ಲ. ನಾವು ಯಾವುದೋ ಒಂದು ಲೋಕದಲ್ಲಿ, ಸಂಗೀತದ ಲೋಕದಲ್ಲಿ ಇದ್ದೀವಿ. ಆ ಲೋಕನೇ ಬೇರೆ ಅನ್ನೋ ಒಂದು ಭಾವನೆ. ಮತ್ತು ಮೇಡಮ್, ನೀವು ಮಯೂರ ಸಂಗೀತ ಶಾಲೆಯನ್ನು ಆರಂಭಿಸಿದ್ದೀರಿ. ಅದು ಹೇಗೆ ನಡೀತಿದೆ ಮತ್ತು ಅದು ಆರಂಭಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ? ಆರಂಭಕ್ಕೆ ಕಾರಣ ಒಂದಿದೆ. ಏನಂದರೆ, ನನಗೆ ಮಕ್ಕಳಾಗಿರಲಿಲ್ಲ. ಮದುವೆ ಆಗಿ 9 ವರ್ಷ ನನಗೆ ಮಕ್ಕಳಾಗಿರಲಿಲ್ಲ. ಆ ಸಮಯ ನನಗೆ ಎಲ್ಲರೂ ಹೇಳಿದ್ದೇನು ಅಂದರೆ, ನಿಮಗೆ ಮಕ್ಕಳಾಗಲ್ಲ, ನೀವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಅಂದರು. ಬಟ್ ಆ ಸಿಚುವೇಶನ್ ನನ್ನ ತಾಯಿನೂ ನನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ, ಅಲ್ಲಿ ಒಬ್ಬರು ಗುಣಶೀಲ ಅಂತ ನಮ್ಮ ಡಾಕ್ಟ್ರು, ಅಂದರೆ ನಮ್ಮ ತಾಯಿನ ನೋಡ್ತಿದ್ದವ್ರೆ, ಅವರು ಗೈನಕಾಲಜಿಸ್ಟ್ ಡಾಕ್ಟ್ರು. ಸೊ ಅವರು ನನ್ನನ್ನು ಭೇಟಿ ಮಾಡಿ ಮಾತಾಡಿ, ಅವ್ರು ಆವಾಗ ಒಂದು ಮಾತು ಹೇಳಿದ್ರು, ನೀನು ಆದಷ್ಟು ಮಕ್ಕಳ ಜೊತೆ ಬೇರಿ, ಗಿಡಗಳ ಜೊತೆ ಬೇರಿ, ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. 100% ಹಾರ್ಮೋನ್ಸ್ ಚೇಂಜ್ ಆಯಿತು ಅಂದರೆ ನೀನು ನ್ಯಾಚುರಲಿ ಪ್ರೆಗ್ನೆಂಟ್ ಆಗ್ತೀಯಾ ಅನ್ನೋದು ಒಂದು ಮಾತು ಹೇಳಿದ್ರು. ನಾನು ಅವಾಗ ನನಗೆ ಏನಂದ್ರೇನು ಗೊತ್ತಿಲ್ಲ, ನನಗೆ ಸಂಗೀತನೇ ಬೇಡ ಅಂತಂದ್ರೆ ಇದೇನೇನು ಮತ್ತೆ ಈ ಥರ ಆಯ್ತಲ್ಲ ಅನ್ನೋದು. ಇದು ಸಂಗೀತ ಅಂತ ನಾನು ಫೀಲ್ಡ್ಗೆ ಎಂಟ್ರ್ ಆಗಕ್ಕೆ, ಮತ್ತೆ ಎಂಟ್ರಿ ಆಗಕ್ಕೆ ಇದು ಒಂದು ಕಾರಣ. ಆ ಸಮಯ ನನ್ನ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ನನಗೆ ಭಾಳ ಸಪೋರ್ಟಿವ್. ಅವ್ರು ಯಾವಾಗಲೂ ಬೈಯೋರು, ನೀನು ಇಷ್ಟು ಚೆನ್ನಾಗಿದೆ ಕಂಠ, ನೀನು ಹಾಳು ಮಾಡ್ಕೊಳ್ತೀಯ. ಅವರು ನನ್ನನ್ನು ಸ್ಟೂಡೆಂಟ್ ಆಗಿ ತಗೋ, ನನಗೆ ಪಾಠ ಮಾಡೋಕ್ಕೆ ಶುರು ಮಾಡು, ನನಗೆ ಮಾಡ್ತಾ ಇದ್ರೆ ಮತ್ತೆ ಇನ್ನೊಂದಿಬ್ರು 3 ಜನ ಸೇರ್ಕೊಳ್ತಾರೆ, ಕಿವಿಗೆ ಬೀಳ್ತಾ ಬರ್ತಾರೆ. ಸೊ ಹಾಗಾಗಿ 1 by 1 ಬಂದು ಜಾಯ್ನ್ ಆಗಕ್ಕೆ ಸ್ಟಾರ್ಟ್ ಆದರು. ನನಗೆ ಬಿಗಿನಿಂಗ್ ಏನಂದ್ರೇನು ಗೊತ್ತಿಲ್ಲ, ಅದರ ಒಂದು ಅನುಭವ ಇಲ್ಲ. ಆದರೂ ನಾನು ಧೈರ್ಯ ಮಾಡಿ ಶುರು ಮಾಡಿದೆ, ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾಗಿ 1 ವರ್ಷಕ್ಕೆ ನನ್ನ ಮಗ ಹುಟ್ಟಿದ. ಸೊ ಅದಕ್ಕೆ ಅವನ ಹೆಸರಲ್ಲೇ ಮೈರಾ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಹೆಸರಿಟ್ಟು ರಿಜಿಸ್ಟರ್ ಮಾಡಿ, ಇವತ್ತಿಗೂ ಅದು ನನ್ನ ಮಗು ಥರನೇ ನಾನು ಅದನ್ನು ಬೆಳೆಸ್ತಾ ಇದ್ದೀನಿ. ಇವತ್ತಿಗೂ ಸಾಕಷ್ಟು 100 ಜನ, ಮತ್ತೆ ಅಲ್ಲಿ ಕಲಿತಿರೋರು ಅಷ್ಟೇ. ಅಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಬಂದು ನನ್ನಲ್ಲಿ ಕಲಿತವರು ಇವತ್ತು ಫೀಲ್ಡ್ಗೆ ಹೋಗ್ತಾ ಇದ್ದಾರೆ, ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದಾರೆ. ಸೊ ನಾ ಆಮ್ ವೆರಿ ಮಚ್ ಹ್ಯಾಪಿ ಈ ಒಂದು ಮ್ಯೂಸಿಕ್ ಫೀಲ್ಡಲ್ಲಿ. ಬಟ್ ಇದನ್ನು ನಾನು ಮುಂಚಿತವಾಗೇ ನಾನು ಅದನ್ನು ತಗೊಂಡಿದ್ರೆ ಬಹುಶಃ ಇವತ್ತೆಲ್ಲೋ ಇರ್ತಾ ಇದ್ದೆ ಅನ್ನೋದು ಒಂದು ಕೊರತೆ, ನೋವು ಮನಸ್ಸಲ್ಲಿ ಕೂತಿದೆ. ಅಷ್ಟು ಬಿಟ್ಟರೆ ಐ ಆಮ್ ವೆರಿ ಮಚ್ ಹ್ಯಾಪಿ ಇನ್ ದಿಸ್ ಫೀಲ್ಡ್. ಮೇಡಮ್, ನೀವು SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೂ ಅನೇಕ ಹಾಡುಗಳನ್ನು ಹಾಡಿದ್ದೀರಿ. ಈ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದಾ? ಈಗ 2001 ಇಸ್ವಿ ನನಗೆ ಮದುವೆ ಆಗಿದ್ದು. ಮದುವೆ ಆಗಿ 8 ತಿಂಗಳಿಗೆ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಬಂತು. ಎದೆ ತುಂಬಿ ಹಾಡುವೆನು ಅಂತ ETV ಕನ್ನಡ, ಅದು ಹೈದ್ರಾಬಾದಲ್ಲಿ ನಡೀತಾ ಇತ್ತು. ಅದು ಶೂಟಿಂಗ್ ಎಲ್ಲ ಇಲ್ಲಿ, ರೆಕಾರ್ಡಿಂಗ್ ಇಲ್ಲ ಆಗೋದು, ಶೂಟಿಂಗ್ ಎಲ್ಲ ಹೈದ್ರಾಬಾದಲ್ಲಿ ರಾಮೋಜಿ ಫಿಲಮ್ ಸಿಟಿಯಲ್ಲಿ ನಡೀತಾ ಇತ್ತು. ಆ ಟೈಮಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆಗೆ ಹಾಡಬೇಕು ಅನ್ನೋ ಒಂದು ಅವಕಾಶ ನನಗೆ ಸಿಕ್ತು. ಅಲ್ಲಿ ನಮ್ಮ ಮಾವ ಮತ್ತು ನಮ್ಮ ಸೋದರ ಮಾವ BV ಶ್ರೀನಿವಾಸ್ ಅಂತಿದ್ದಾರೆ. ಹಿ ಈಸ್ ಅ ವೆರಿ ಗುಡ್ ಮ್ಯೂಸಿಕ್ ಡೈರೆಕ್ಟರ್. ಭಾವಗೀತೆಗಳಿಗೆ ಇಲ್ಲೆಲ್ಲ ಅವರು SP ಬಾಲಸುಬ್ರಹ್ಮಣ್ಯಂಗೆ ಬಲಗೈ ಬಂಟ ಅಂತಾನೆ ಹೇಳ್ಬೋದು. ಅವರು ಮತ್ತು ತಬಲಿಸ್ಟ್ ವೇಣು ಅಂತ ಇದ್ದಾರೆ, ವೇಣುಗೋಪಾಲ್ ಅಂತ, ಅವ್ರನ್ನ ನಾನು ಅಣ್ಣ ಅಂತ ಕರಿತೀನಿ. ಅವರಿಬ್ಬರು ಕಾರಣ ನಾನು ಈ ಒಂದು ಎದೆ ತುಂಬಿ ಹಾಡುವೆನುಗೆ ನಾನು ಎಂಟ್ರಿ ಆಗೋಕ್ಕೆ. ನನಗೆ SP ಸರ್ ಜೊತೆಗೆ 6 ಹಾಡು ಹಾಡೋಕ್ಕೆ ಅವಕಾಶ ಸಿಕ್ತು. ಸೊ ಅಲ್ಲಿಂದ ನಾನು SP ಬಾಲಸುಬ್ರಹ್ಮಣ್ಯಂ ಅವರ ಕಾರ್ಯಕ್ರಮದಲ್ಲೂ ಬಹಳಷ್ಟು ಸ್ಟೇಜ್ ಅವ್ರ ಜೊತೆ ನಾನು ಹಾಡಿದ್ದೀನಿ. ತುಂಬಾ ಅವರು ಹೊಗಳಿದ್ದಾರೆ. ಆಮೇಲೆ ನನಗೆ ಇದು ಸ್ವೀಟೆಸ್ಟ್ ವಾಯ್ಸ್ ಆಫ್ ಕರ್ನಾಟಕ ಅಂತ ಹೇಳಿ ನನಗೆ ಒಂದು ಬಿರುದು ಸತ ನನಗೆ ಪ್ರವೀಣ್ ಗೋಡ್ಕಿಂಡಿ ಅಂತ ಅವರು ನನಗೆ ಈ ಹೆಸರನ್ನ ಕೊಟ್ಟರು. ಆಮೇಲೆ ನನಗೆ ಒಂದು 2-3 ಸಣ್ಣ ಪುಟ್ಟ ಅವಾರ್ಡ್ಸು ಬಂತು ನನಗೆ. ಬೆಸ್ಟ್ ಸಿಂಗಿಂಗ್ ಅಂತ ಹೇಳಿ ಫೀಲ್ಡ್ ಸರ್ವಿಸ್ ನೋಡಿ ನನಗೆ ಅವಾರ್ಡ್ ಕೊಟ್ಟಿದ್ದು ಉಂಟು. 2012 ನನಗೆ ಮ್ಯಾಕ್ಸ್ ಕಂಪನಿಯಿಂದ ನನಗೆ ಬೆಸ್ಟ್ ಫೀಮೇಲ್ ಸಿಂಗರ್ ಅಂತ ಹೇಳಿ ಅವಾರ್ಡ್ ಬಂತು. ಆಮೇಲೆ 2019 ಕನ್ನಡ ಚಿತ್ರಪ್ರೇಮಿಗಳ ಸಂಘ ಅವರಿಂದ ನನಗೆ ಬೆಸ್ಟ್ ಫೀಮೇಲ್ ಸಿಂಗರ್ ಅಂತ ಹೇಳಿ ಅವಾರ್ಡ್ ಬಂತು. ಮದುವೆ ಆದಮೇಲೂ ನನಗೆ 2001 ಇಸ್ವಿ ಮದುವೆ ಆದಮೇಲೂ ನನಗೆ ಒಳ್ಳೊಳ್ಳೆ ಆಪರ್ಚುನಿಟೀಸು ಬಂತು. ಆ ಸಮಯ ನನ್ನ ಗಂಡ ಪೂರ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು.
ನನ್ನ ಗಂಡ ಅಲ್ಲದೆ ನನ್ನ ಬಾಲ್ಯ ಸ್ನೇಹಿತ ಅಂತಲೇ ಹೇಳ್ಬೋದು, ಅರುಣ್ ಸುಕುಮಾರ್ ಅಂತ. ನಾನು ಅವ್ರನ್ನ ಭಾಳ ಗೌರವಿಸ್ತೀನಿ, ಭಾಳ ಪ್ರೀತಿಸ್ತೀನಿ. ಅವ್ರನ್ನ ದಾದಾ ಅಂತ ಕರಿತೀನಿ. ಯಾಕೆಂದರೆ ಇವತ್ತು ನಾನು ಫೀಲ್ಡಲ್ಲಿ ನಾನು ಸ್ಟ್ಯಾಂಡ್ ಬೈ ಆಗಿ ನಿಂತಿದ್ದೀನಿ ಅಂದರೆ ಅದು ಅವ್ರ ಸಪೋರ್ಟಿಂದನೇ. ಅವರು ಭಾಳ ನನಗೆ ಸ್ಟೇಜ್ಗಳನ್ನ ಕೊಟ್ಟಿದ್ದಾರೆ, ಭಾಳ ಕಡೆ ಹಾಡಿಸಿದ್ದಾರೆ. ಎಸ್ಪೆಷಲಿ ನಾನು ಇಲ್ಲಿವರೆಗೂ SP ಕಾರ್ಯಕ್ರಮದಲ್ಲಿ ನಾನು ಹಾಡ್ಕೊಂಡು ಬಂದಿರೋದಕ್ಕೆ ಕಾರಣನೇ ಅವರು. ಸೊ ಈ ಸಮಯ ನಾನು ಅವ್ರನ್ನೂ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಲವಾರು ಮ್ಯೂಸಿಕಲ್ ನೈಟ್ಸಲ್ಲಿ ನಾನು ಹಾಡಿದ್ದೀನಿ. ಹಂಸಲೇಖ ಮ್ಯೂಸಿಕಲ್ ನೈಟ್, ಇಳಯರಾಜ ಮ್ಯೂಸಿಕಲ್ ನೈಟ್, ಮತ್ತು RD ಬರ್ಮನ್ ಮ್ಯೂಸಿಕಲ್ ನೈಟ್ಸ್ ಅಂತ ಈ ಥರ ಹಲವಾರು ಮ್ಯೂಸಿಕಲ್ ನೈಟ್ಸ್ ಎಲ್ಲ ನಾನು ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ ಮದುವೆ ಆದಮೇಲೆ. ಅದು ನನಗೆ ಅದಕ್ಕೂ ಕಾರಣವೇ ನನ್ನ ಹಸ್ಬೆಂಡ್ ಮತ್ತು ನನ್ನ ಸ್ನೇಹಿತ ಅರುಣ್ ಸುಕುಮಾರ್ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ಕೊರತೆ ಆಗಿಲ್ಲ ನನಗೆ. ಅಂದರೆ ನನ್ನ ಆಪರ್ಚುನಿಟೀಸ್ ನನಗೆ ಇಲ್ಲ, ಅಂದರೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಕ್ಕಿದೆ, ಆದರೆ ಕಮ್ಮಿ. ನಾನು ಇನ್ನೂ ಬೆಳಿಬೇಕು, ಇನ್ನೂ ನಾನು ನನ್ನ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡಬೇಕು ಅನ್ನೋ ಬಹಳ ಹಂಬಲ ಆಸೆ ಇದೆ. ಇವತ್ತಿಗೂ ಆಪರ್ಚುನಿಟೀಸ್ ಬಂದರೆ ಖಂಡಿತ ನಾನು ನನ್ನ ಟ್ಯಾಲೆಂಟ್ ಏನು ಅಂತ ತೋರ್ಸೋಕ್ಕೆ ಖಂಡಿತ ರೆಡಿ ಇದ್ದೀನಿ. ಬರೋದಕ್ಕೆ ನಾನು ಕಾಯ್ತಾ ಇದ್ದೀನಿ. 13 ವರ್ಷ ಗ್ಯಾಪ್ ಇದ್ದು ನಾನು ಮತ್ತೆ ಫೀಲ್ಡ್ಗೆ ಎಂಟ್ರಿ ಆದೆ ಅಂತ ಹೇಳಿದ್ನಲ್ಲ, ಅದು ಅಲ್ಲಿ ನನ್ನ ಸ್ನೇಹಿತೆ ಒಬ್ಳು ಮೈಸೂರಲ್ಲಿ ಅವಳು ಲೆಕ್ಚರರ್ ಆಗಿದ್ದಾಳೆ, ಶ್ರೀದೇವಿ ಕುಳೆನೂರ್ ಅಂತ ಹೇಳಿ. ಸೊ ಅವಳು ನನಗೆ ಹುರಿದುಂಬಿಸಿ, ನೀವು ಮಾಡ್ತೀರಾ, ನಿಮ್ಮ ಕೈಲಿ ಆಗುತ್ತೆ, ನೀವು ಖಂಡಿತ ಹಾಡ್ತೀರಾ, ಹಾಡಿ ಅಂತ ಹೇಳಿ ತುಂಬ ಪ್ರೋತ್ಸಾಹ ಕೊಟ್ಟು ಅವಳ ಒಂದು ಧೈರ್ಯ ಅಂದರೆ ಧೈರ್ಯ ನನಗೆ ತುಂಬಿ ಹೇಳಿದ ಮೇಲೆ ನಾನು ಹಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಈ ಸಮಯ ನಾನು ಅವಳನ್ನು ಸದಾ ನಾನು ನೆನೆಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ತುಂಬ ಥ್ಯಾಂಕ್ಸ್ ಮೇಡಮ್. ಮಿಂಚು ಚಾನಲ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೀವೇನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ.